ಇನ್ನು ಕರಾವಳಿ ಭಾಗದಲ್ಲಿ ಕೊಲೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಕಾಂಗ್ರೆಸ್ಗೆ ಈ ಒಂದು ಕೊಲೆ ಪ್ರಕರಣಗಳ ಸಂಖ್ಯೆ ತಲೆಬಿಸಿಯಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಕೊಲೆ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಕಾಂಗ್ರೆಸ್ಗೆ ಇದೇ ತಲೆಬಿಸಿಯಾಗಿದೆ. ಕರಾವಳಿ ಹತ್ಯೆಗಳ ಪಾಲಿಟಿಕ್ಸ್, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಒಂದು ಕಡೆ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಮತ್ತೊಂದೆಡೆ ಕೈ ನಾಯಕರ ವಿರುದ್ಧ ಕಾರ್ಯಕರ್ತರು ಕೂಡ ಮುನಿಸಿಕೊಂಡಿದ್ದಾರೆ. ಕೈ ನಾಯಕರ ವಿರುದ್ಧವೇ ಸ್ಥಳೀಯ ಕಾರ್ಯಕರ್ತರು ಮುನಿಸಿಕೊಂಡಿರುವಂತದ್ದು. ಶಾಸಕ ಮತ್ತು ಸಚಿವರು ಸಾಫ್ಟ್ ಹಿಂದುತ್ವವನ್ನ ಪಾಲನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಕಾರ್ಯಕರ್ತರು ಅಸಮಾಧಾನವನ್ನ ಕೂಡ ಹೊರಗಾಗ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರ ಬದಲಾವಣೆಗೆ ಕೂಡ ಒತ್ತಡ ಕೇಳಿ ಬರ್ತಾ ಇರುವಂತದ್ದು. ಸಚಿವ ದಿನೇಶ್ ಗುಂಡೂರಾವ್ ಅವರ ಬದಲಾವಣೆ ಆಗಲೇಬೇಕು ಅಂತ ಬಿಜೆಪಿ ಆಗ್ರಹವನ್ನ ಕೂಡ ಮಾಡ್ತಾ ಇದೆ. ಈ ಮಧ್ಯೆ ನಿನ್ನೆ ಮಂಗಳೂರನ್ನ ತಲುಪಿರುವಂತಹ ಸಚಿವ ದಿನೇಶ್ ಗುಂಡೂರಾವ್ ಅವರು ಅಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಹೀಗಾಗಿ ಪರಿಸ್ಥಿತಿಯನ್ನ ತಿಳಿಗೊಳಿಸೋಕೆ ಕೈ ಒಂದು ರೀತಿ ಪರದಾಟವನ್ನ ಆಡ್ತಾ ಇರುವಂತದ್ದು. ನೋಡಿ, ಕರಾವಳಿ ಭಾಗ ಅಂತಂದ್ರೆ ಯಾವಾಗಲೂ ಕೂಡ ರಕ್ತದೋಕುಳಿ. ಅಲ್ಲಿ ಪ್ರತಿ ವರ್ಷವೂ ಕೂಡ ಅದಕ್ಕೆ ಅಂತ್ಯನೂ ಇಲ್ಲ, ಅದಕ್ಕೆ ಆರಂಭನೂ ಇಲ್ಲ. ಆರಂಭ ಆಗಿದೆ, ಆದರೆ ಆರಂಭಕ್ಕೆ ಯಾವತ್ತೂ ಕೂಡ ಅಂತ್ಯ ಇದುವರೆಗೂ ತಾರ್ಕಿಕ ಅಂತ್ಯವನ್ನ ಕಾಣಿಸ್ಕೊಂಡಿಲ್ಲ. ಇಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲೋ ಕ್ರಮಗಳನ್ನ ತೆಗೆದುಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರಾ ಎನ್ನುವಂತಹ ಒಂದಷ್ಟು ಅಭಿಪ್ರಾಯಗಳು ಕೂಡ ಸಂಗ್ರಹ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ. ಯಾಕೆ ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ ಇಷ್ಟೊಂದು ಕೊಲೆಗಳು, ಹತ್ಯೆಗಳು ಆಗ್ತಾ ಇದೆ? ಅದರಲ್ಲೂ ಹತ್ಯೆಗಳು ಅಂತಂದ್ರೆ ಪ್ರತೀಕಾರದ ಹತ್ಯೆಗಳು. ಈಗ ಆಕಸ್ಮಿಕವಾಗಿ ಹಿಂದೂ ಮುಖಂಡನ ಕೊಲೆ ಆಯಿತು ಅಂತಂದ್ರೆ ನೆಕ್ಸ್ಟ್ ಒಂದು ತಿಂಗಳು ಅಥವಾ ಒಂದು ತಿಂಗಳ ನಡುವಿನಲ್ಲೇ ಮುಸ್ಲಿಂ ಮುಖಂಡನ, ಮುಸ್ಲಿಂ ಯುವಕನ, ಬೇರೆ ಒಂದು ಕೋಮಿನ ವ್ಯಕ್ತಿಯ ಒಂದು ಕೊಲೆ ಆಗ್ತಾ ಇರುವಂಥದ್ದು. ಈ ಕೊಲೆಗಳು ಯಾಕೆ ಆಗ್ತಾ ಇದೆ? ಯಾಕೆ ಅಲ್ಲಿನ ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ? ರಾಜ್ಯದಲ್ಲೇ ನಿಜವಾಗಿಯೂ ಕೂಡ ಗೃಹ ಇಲಾಖೆ ಕೆಲಸವನ್ನ ಮಾಡ್ತಾ ಇದೆಯಾ ಅನ್ನುವಂತಹ ಡೌಟ್ ಇರುವಂತದ್ದು. ಇನ್ನು ಈ ಕುರಿತಂತೆ ಬಿಜೆಪಿ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ತಕ್ಷಣವೇ ದಿನೇಶ್ ಗುಂಡೂರಾವ್ ಅವರು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ, ಅವರನ್ನ ಅಲ್ಲಿಂದ ವಜಾಗೊಳಿಸಬೇಕು ಎನ್ನುವಂತಹ ಆಗ್ರಹವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಇದಷ್ಟೇ ಅಲ್ಲ, ಗೃಹ ಸಚಿವರ ಒಂದು ಕಾರ್ಯವೈಖರಿ ಕೂಡ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ, ಸೊ ಅವರನ್ನು ಕೂಡ ಬದಲಾವಣೆ ಮಾಡಬೇಕು ಅಂತ ಬಿಜೆಪಿ ತಕರಾರನ್ನ ಎತ್ತಿರುವಂಥದ್ದು. ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವಾಗ ಶಾಂತಿ ಸ್ಥಾಪನೆ ಆಗುತ್ತೆ ಕಾದ್ ನೋಡ್ಬೇಕಾಗಿದೆ.